ಈಗ ಮಂಡ್ಯ ಆಯ್ತು, ಅದರ ಜೊತೆಯಲ್ಲಿ ಮತ್ತಷ್ಟು ರೋಚಕತೆಯನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಕ್ಷೇತ್ರ ಅಂತಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ಪೈಪೋಟಿ ನೀಡುವಂತ ಕ್ಷೇತ್ರ. ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇರೋದು ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿಕೆ ಸುರೇಶ್. ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಕಣದಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಡಿಕೆ ಸುರೇಶ್ಗೆ ಈ ಬಾರಿ ಅಗ್ನಿ ಪರೀಕ್ಷೆ. ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಕಣದಲ್ಲಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಖ್ಯಾತ ವೈದ್ಯ ಡಾಕ್ಟರ್ ಮಂಜುನಾಥ್. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯಿಂದ ಕೈಕಳಿಗೆ ಈಗ ಹೃದಯ ಬಡಿತ ಜೋರಾಗಿದೆ. ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ಗೆ ಇದು ಪ್ರತಿಷ್ಠೆಯ ಚುನಾವಣೆ ಈ ಬಾರಿ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರವನ್ನ ಗೆಲ್ಲೋದು. 3 ಬಾರಿ ಗೆದ್ದಿದ್ದಾರೆ ಡಿಕೆ ಸುರೇಶ್, 4ನೇ ಬಾರಿ ಗೆಲ್ತಾರಾ? ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ಗೆ ಜನ ಈ ಬಾರಿ ಆಶೀರ್ವಾದವನ್ನ ನೀಡ್ತಾರಾ? ಜಿದ್ದಾಜಿದ್ದಿನ ಪೈಪೋಟಿಗೆ, ರೋಚಕ ಹಣಾಹಣಿಗೆ ಬೆಂಗಳೂರು ಗ್ರಾಮಾಂತರ ಈಗ ಸಾಕ್ಷಿ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಬಾರಿ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅದು ಈಗ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿರೋದು. ಆ ನಿಟ್ಟಿನಲ್ಲಿ ಪ್ರತಿಷ್ಠೆಯ ಕಡ ಈ ಬಾರಿ ಕಾಂಗ್ರೆಸ್ಗೂ ಕೂಡ. ಯಾಕಂದ್ರೆ ಕಳೆದ ಬಾರಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ, ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಡಿಕೆ ಸುರೇಶ್ ಅವರ ಕ್ಷೇತ್ರ, ಒಬ್ಬ ಕಾಂಗ್ರೆಸ್ ಸಂಸದರಿರುವಂತಹ ಕ್ಷೇತ್ರ, ಅದನ್ನು ಕೂಡ ಕಳೆದುಕೊಂಡ್ರೆ ಹೇಗೆ ಅನ್ನುವಂಥ ಚಿಂತೆ ಈಗ ಕಾಂಗ್ರೆಸ್ ನಾಯಕರದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಒಂದು ರೀತಿಯಲ್ಲಿ ಚುನಾವಣೆಯ ಈ ಕದನ ಕುತೂಹಲ ಇದೆಯಲ್ಲ, ಇದು ರೋಚಕ ಘಟ್ಟವನ್ನ ತಲುಪ್ತಾ ಇದೆ. ಅಬ್ಬರದ ಪ್ರಚಾರಗಳನ್ನ ನಡೆಸ್ತಾ ಇದ್ದಾರೆ. ನಾಮಪತ್ರಗಳನ್ನ ಈಗಾಗಲೇ ಸಲ್ಲಿಕೆ ಕೂಡ ಮಾಡಲಾಗಿದೆ. ಈ ಕ್ಷೇತ್ರವೂ ಕೂಡ ಈಗ ಪ್ರತಿಷ್ಠೆ, ಅದರ ಜೊತೆಯಲ್ಲಿ ಜಿದ್ದಾಜಿದ್ದಿನ ಕ್ಷೇತ್ರ ಕೂಡ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ರೂಪೇಶ್ ನೀಡ್ತಾ ಹೋಗ್ತಾರೆ. ರೂಪೇಶ್, ಮಂಡ್ಯ ಆಯ್ತು, ಈಗ ಬೆಂಗಳೂರು ಗ್ರಾಮಾಂತರ ಕೂಡ ಅದೇ ರೀತಿಯಾದಂತಹ ರೋಚಕತೆಯನ್ನು ಸೃಷ್ಟಿ ಮಾಡ್ತಾ ಇರುವಂತ ಕ್ಷೇತ್ರ. ಈ ಬಾರಿ ಡಿಕೆ ಸುರೇಶ್ ಅವರಿಗೆ ಅಳಿವು ಉಳಿವಿನ ಪ್ರಶ್ನೆ ಅಂತ ಹೇಳ್ಬೋದು. 3 ಬಾರಿ ಗೆದ್ದಿದ್ರು, ಆದ್ರೆ 4ನೇ ಬಾರಿ ಹ್ಯಾಟ್ರಿಕ್ ಆಗುತ್ತಾ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಕ್ಷೇತ್ರದಲ್ಲಿ ಬಹಳ ಟಫ್ ಫೈಟ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನೇನು ಡೀಟೇಲ್ಸ್ ಇದೆ? ಬೆಂಗಳೂರು ಗ್ರಾಮಾಂತರದಲ್ಲಿ ಕುಮಾರಸ್ವಾಮಿ ಅವರೇ ನಿಂತಿದ್ರೆ ಇಷ್ಟು ಫೈಟ್ ಆಗ್ತಾ ಇತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಜನ ಒಂದಿಷ್ಟು ಚುನಾವಣೆಯಲ್ಲಿ, ಯಾಕಂದ್ರೆ ಗೆಲ್ಲಬೇಕಾದ್ರೆ ಒಂದಿಷ್ಟು ಪಾಸಿಟಿವ್ ಫ್ಯಾಕ್ಟ್ಗಳಿರಬೇಕು. ಅಭ್ಯರ್ಥಿಗಳು ಒಂದು ವಿಚಾರದಲ್ಲಿ ಪಕ್ಷ ಇರಬಹುದು, ಹಣಬಲ ಇರಬಹುದು, ಸಂಘಟನೆ ಇರಬಹುದು, ಎಲ್ಲವನ್ನ ಮೀರಿ ಅಭ್ಯರ್ಥಿಗಳೇ ಚೆನ್ನಾಗಿದ್ದಾಗ, ಅಭ್ಯರ್ಥಿಗಳು ಉತ್ತಮವಾಗಿದ್ದಾಗ ಗೆದ್ದು ಬಿಡ್ತಾರೆ. ಯಾಕಂತ ಹೇಳಿದ್ರೆ ಸುಮಲತಾ ಅವರಿಗೆ ಕೂಡ ಅದೇ ರೀತಿಯಾಗಿ ಆಗಿತ್ತು. ಅನುಕಂಪ ಇರಬಹುದು, ಅದೇ ರೀತಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಫ್ಯಾಕ್ಟರ್ಗಳು ಚುನಾವಣೆಯಲ್ಲಿ ವರ್ಕೌಟ್ ಆಗ್ತಾ ಇರ್ತವೆ. ಅದೇ ರೀತಿಯಾಗಿ ಈ ಬಾರಿ ಮಂಜುನಾಥ್ ಅವರಿಗೆ ಒಂದಿಷ್ಟು ಈ ರೀತಿಯಾಗಿರ್ತಕ್ಕಂಥ ಫ್ಯಾಕ್ಟರ್ಗಳು ವರ್ಕ್ ಆಗ್ತಾ ಇತ್ತು. ಡಿ ಕೆ ಸುರೇಶ್ ಅವರು ಒಂದಿಷ್ಟು ಮಾಧ್ಯಮ ಪ್ರತಿನಿಧಿಗಳ ಬಳಿ ಹೇಳ್ತಾ ಇದ್ರು ಅಂತ ಮಾತುಗಳು ಕೇಳ್ತಾ ಇತ್ತು. ಯಾಕಂತ ಹೇಳಿದ್ರೆ ಸುಮಲತಾ ಚುನಾವಣೆ ಮಾದರಿಯಲ್ಲಿ ಚುನಾವಣೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಒಂದಿಷ್ಟು ಲೆಕ್ಕಾಚಾರಗಳು ಹೇಳ್ತಾ ಇದ್ದಾವೆ ಅನ್ನೋ ಒಂದು ಚರ್ಚೆಗಳಾಗ್ತಾ ಇತ್ತು. ಅದೇ ರೀತಿಯಾಗಿ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ನಿಂತಿದ್ದಾರೆ. ಹೀಗಾಗಿ ಅವರಿಗೊಂದು ಲೈಟರ್ ನೋಟಲ್ಲಿ ಒಂದಿಷ್ಟು ಜನ ಕೇಳಬಹುದು, ಪ್ರಶ್ನೆ ಮಾಡಬಹುದು. ಯಾಕಂತ ಹೇಳಿದ್ರೆ ಅವರಿಗೆ ಆಪರೇಷನ್ ಮಾಡೋದು ಗೊತ್ತು, ಆದ್ರೆ ರಾಜಕೀಯ ಮಾಡೋದು ಗೊತ್ತಾ ಅಂತೇಳಿ ಪ್ರಶ್ನೆಯನ್ನ ಮಾಡಬಹುದು. ಆದ್ರೆ ರಾಜಕೀಯ ಮಾಡಲೇಬೇಕಂತಿಲ್ಲ. ಹೀಗಾಗಿ ಚುನಾವಣೆಯಲ್ಲಿ ಮಂಜುನಾಥ್ ಅವರು ದೊಡ್ಡ ಮಟ್ಟಿಗೆ ಸ್ಪರ್ಧೆಯನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಂಘಟನಾತ್ಮಕ ನೋಡೋದಾದ್ರೆ, ಹಣಬಲ ನೋಡೋದಾದ್ರೆ, ಅದೇ ರೀತಿಯಾಗಿ ಅಧಿಕಾರ ನೋಡೋದಾದ್ರೆ, ಎಲ್ಲದರಲ್ಲೂ ಕೂಡ ಡಿ ಕೆ ಸುರೇಶ್ ಅವರೇ ಬೆಸ್ಟ್ ಇದ್ದಾರೆ. ಹಾಗಾಗಿ ಅಭಿವೃದ್ಧಿ ಮಟ್ಟಿಗೂ ಕೂಡ ಡಿ ಕೆ ಸುರೇಶ್ ಅವರು ಹಿಂದೆ ಬಿದ್ದಿಲ್ಲ, ತನ್ನದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸಿದ್ದಾರೆ. 3 ಬಾರಿ ಗೆದ್ದಿದ್ದಾರೆ. ಹೀಗಾಗಿ ಇಡೀ ರಾಜ್ಯದಲ್ಲೇ ಎಲ್ಲಾ ಸಂಸದರುಗಳು, ಎಲ್ಲಾ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತಾಗಲೂ ಕೂಡ, ಮೋದಿ ಅಲೆ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಡಿ ಕೆ ಸುರೇಶ್ ಅವರು ಗೆದ್ದಿದ್ರು. ಕರ್ನಾಟಕದ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ಸಂಸದ ಅಂತ ಹೇಳಿ ಅವರಿಗೆ ಖ್ಯಾತಿ ಬಂದಿತ್ತು. ಆದ್ರೆ ಈ ಬಾರಿ ಏನಾಗುತ್ತೆ ಅನ್ನೋ ರಿಸಲ್ಟ್ ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಮೊದಲು ಬೆಂಗಳೂರು ಗ್ರಾಮಾಂತರದಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಅವರು ರಾಜಕೀಯ ಪ್ರವೇಶ ಮಾಡಿದ್ದೆ ಲೋಕಸಭಾ ಚುನಾವಣೆ ಮೂಲಕ 1996ರಲ್ಲಿ. ಯಾಕಂತ ಅಂದಿನ ಕನಕಪುರ ಅಂತ, ಈಗ ಗ್ರಾಮಾಂತರ ಅಂತಲೇ ಇರಲಿಲ್ಲ ಅವಾಗ, ಆದರೆ ಗ್ರಾಮಾಂತರದ ಹಲವು ಕ್ಷೇತ್ರಗಳನ್ನು ಒಳಗೊಂಡಿತ್ತು. ಕನಕಪುರ ಲೋಕಸಭೆಯಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಅದಾದ ಬಳಿಕ ಹೋಗಿ ಸೋಲ್ತಾರೆ, ಅನಿತಾ ಕುಮಾರಸ್ವಾಮಿ ಅವರು ಕೂಡ ಸೋಲ್ತಾರೆ. ಅದಾದ ನಂತರವಾಗಿ ಡಿ ಕೆ ಬ್ರದರ್ಸ್ ಒಂದಿಷ್ಟು ಹೋಲ್ಡ್ ಅನ್ನು ಇಟ್ಟುಕೊಂಡಿದ್ರು ಕನಕಪುರ ಸೇರಿದಂತೆ ಹಲವಾರು ಭಾಗದಲ್ಲಿ. ಹೀಗಾಗಿ ಈ ಬಾರಿ ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಪ್ರತಿಷ್ಠೆಯ ಪ್ರಶ್ನೆಗಳು ಎಲ್ಲರಿಗೂ ಕೂಡ ಆಗಿದೆ. ಡಿ ಕೆ ಸುರೇಶ್ಗೆ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಕೂಡ ಸ್ವಪ್ರತಿಷ್ಠೆ. ಯಾಕಂತ ಹೇಳಿದ್ರೆ ಗೆಲ್ಲೇಬೇಕು.
ಕಾಂಗ್ರೆಸ್ ಇಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ, ಅದೇ ರೀತಿಯಾಗಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸಬೇಕಾದ್ರೆ ಡಿ ಕೆ ಶಿವಕುಮಾರ್ಗೆ ಹಿನ್ನಡೆ ಆಗಬಾರ್ದು ಅಂತಿದ್ರೆ ಗೆಲ್ಲೇಬೇಕು. ಅದೇ ರೀತಿಯಾಗಿ ಡಿ ಕೆ ಬ್ರದರ್ಸ್ಗೆ ಮಾತ್ರ ಅಲ್ಲ ಪ್ರತಿಷ್ಠೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಪ್ರತಿಷ್ಠೆ. ಯಾಕಂದ್ರೆ ಚನ್ನಪಟ್ಟಣ ರಾಮನಗರ ಇದೇ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಮುನಿರತ್ನ ಅವರು ಕೂಡ ಪ್ರತಿಷ್ಠೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಡಿ ಕೆ ಬ್ರದರ್ಸ್ ಎಲ್ಲದರಲ್ಲೂ ಕೂಡ ಒಂದಿಷ್ಟು ಹಿಡಿತ ಹಾಯಿಸುವಂತ ಕೆಲಸವನ್ನ ಆರನಗರ ಕ್ಷೇತ್ರದಲ್ಲಿ ಮಾಡ್ತಿರ್ತಾರೆ. ಹೀಗಾಗಿ ಮುನಿರತ್ನ ಕೂಡ ಅಷ್ಟೇ ಸೀರಿಯಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಚನ್ನಪಟ್ಟಣ ಕಿಂಗ್ ಅಂತೇಳಿ ಖ್ಯಾತಿಯಾಗಿರ್ತಕ್ಕಂಥ ಸಿ ಪಿ ಯೋಗೀಶ್ವರ್ ಅವರಿಗೂ ಸಿ ಪಿ ಯೋಗೀಶ್ವರ್ ವರ್ಸಸ್ ಡಿ ಕೆ ಬ್ರದರ್ಸ್ ಸಾಕಷ್ಟು ಬಾರಿ ನಡೆದಿತ್ತು. ಹೀಗಾಗಿ ಅವರಿಗೂ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇವರೆಲ್ಲದರ ಮೊತ್ತ ಏನಾಗಬಹುದು ಅನ್ನುವಂಥ ನಿರೀಕ್ಷೆ ಜನರಲ್ಲಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಅವರು ಆಪರೇಷನ್ ಮಾಡಿದ್ದಾರೆ, ಒಂದಿಷ್ಟು ಜನಗಳಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಂಥವು ರಾಜಕೀಯಕ್ಕೆ ಬಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ರಾಜಕೀಯ ಅಂತ ಹೇಳಿದ್ರೆ ಕೇವಲ ರಾಜಕಾರಣಿಗೆ ಮಾತ್ರ ಅಲ್ಲ, ಇಂಥ ಒಳ್ಳೊಳ್ಳೆ ಜನ ಬಂದಾಗ ರಾಜಕೀಯ ಇನ್ನಷ್ಟು ಚೆನ್ನಾಗಾಗತ್ತೆ ಅಂತೇಳಿ ಒಂದಿಷ್ಟು ಜನ ಭಾವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಿ ಕೆ ಸುರೇಶ್ ಕನಕಪುರ ಇರಬಹುದು, ಅದೇ ರೀತಿಯಾಗಿ ರಾಮನಗರ, ಮಾಗಡಿಯ ಒಂದಿಷ್ಟು ಭಾಗದಲ್ಲಿ, ಕುಣಿಗಲ್ 4 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆ ಸಾಧಿಸಿಕೊಂಡು ಒಂದಿಷ್ಟು ಹೋಲ್ಡ್ ಅನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಆದರೆ ಚನ್ನಪಟ್ಟಣ ಆಬ್ವಿಯಸ್ಲಿ ಕುಮಾರಸ್ವಾಮಿ ಕಡೆಗಿದೆ. ಅದೇ ರೀತಿಯಾಗಿ ಇಲ್ಲಿ ಚನ್ನಪಟ್ಟಣ ಆದಂತ ರಾಮನಗರ ಕೂಡ ಕುಮಾರಸ್ವಾಮಿ ಅವರ ಕೈ ಹಿಡಿಬಹುದು, ಅದೇ ರೀತಿಯಾಗಿ ಮಂಜುನಾಥ್ ಅವರ ಕೈ ಹಿಡಿಬಹುದು. ಅದೇ ರೀತಿ ಬೆಂಗಳೂರಿನ 3 ಕ್ಷೇತ್ರಗಳು ಆನೇಕಲ್ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಇದ್ರೂ ಕೂಡ ಇಡೀ ಕ್ಷೇತ್ರ ರಿಸಲ್ಟ್ ಅನ್ನೇ ಬದಲಿಸೋದು ಬೆಂಗಳೂರು ದಕ್ಷಿಣ ಮತ್ತೆ ಆರ್ ನಗರ ಕ್ಷೇತ್ರ. 2 ಕ್ಷೇತ್ರಗಳಲ್ಲೂ ಕೂಡ ಇಲ್ಲಿ ಬಿಜೆಪಿ ಭದ್ರವಾಗಿದೆ. ಹೀಗಾಗಿ ಬಿಜೆಪಿ ಹೆಚ್ಚು ಮತಗಳು ಸಿಗಬಹುದು. ಹೀಗಾಗಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ದೊಡ್ಡ ಮಟ್ಟಿಗೆ ಜಿದ್ದಾಜಿದ್ದಿನ ಫೈಟ್ ಆಗಿದೆ. ಅಶ್ವಿನಿ.